ಇಷ್ಟೆಲ್ಲ ಐಟಮ್ಸು ಕಣ್ಮುಂದೆ ಇದ್ದರೂ ಕೂಡ ತಿನ್ನೋ ಹಾಗಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಕೊಂಡು ಡೈರೆಕ್ಟಾಗಿ ಚಕ್ಲಿ ಮಾಡೋಣ ಅಂತ ಹಿಟ್ಟನ್ನೆಲ್ಲ ಕಲಿಸ್ಕೊತಾ ಇದ್ದೆ. ಇನ್ನು ಲಾಸ್ಟ್ ಇಯರು ಇದೇ ಟೈಮಲ್ಲಿ ನಾನು ಈ ಥರ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡ್ಕೋಬೇಕಾದ್ರೆ 100 ಡೇಸ್ ವ್ಲಾಗ್ ಕಂಪ್ಲೀಟ್ ಆಗಿತ್ತು. ಇವತ್ತು ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಆ ನೆನಪೇ ಬರ್ತಾ ಇತ್ತು. ಇನ್ನು ನಾನು ಚಕ್ಲಿ ಮಾಡೋಕ್ಕೆ ಅಂತ ಕೂತ್ಕೊಂಡಾಗ ಹೆಚ್ಚು ಕಡಿಮೆ 11:30 ಆಗಿತ್ತು. ಮುಗಿಯೋದ್ರೊಳಗಡೆ 2:30 ಆಗೇ ಹೋಯ್ತು. ಆ ಟೈಮ್ ಹೆಂಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಇನ್ನು ಮಧ್ಯಾಹ್ನದಿಂದ ನಾನು ನಮ್ಮ ಮನೆಯವರು ಟೌನ್ ಒಳಗಡೆ ಹೊರಟ್ವಿ, ಸ್ವಲ್ಪ ಶಾಪಿಂಗ್ ಇತ್ತು ಅಂತ. ಇನ್ನು ದೊಡ್ಡಪೇಟೆ ಒಳಗಡೆ ಶಾಪಿಂಗ್ ಹೋಗೋದಿತ್ತು, ಆದರೂ ಕೂಡ ಟ್ರಾಫಿಕ್ ಇತ್ತು ಅಂತ ಹಾಗೆ ಮನೆ ಕಡೆ ಬಂದ್ವಿ. ಇನ್ನು ಸಂಜೆಯಿಂದ ಫ್ರೆಶ್ ಅಪ್ ಆಗಿ ಕೋಡ್ಬಳೆ ಮಾಡ್ಕೊಳ್ಳೋಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಈ ಸಲ ಮಜ್ಜಿಗೆ ಕೋಡ್ಬಳೆ ಮಾಡ್ಕೋತಾ ಇದ್ದೆ. ಈ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ನನ್ನ ಹತ್ರ ಮಜ್ಜಿಗೆ ಇರಲಿಲ್ಲ ಅಂತ ಮೊಸರು ಪ್ಯಾಕೆಟ್ನೇ ತಂದು ಅದರಲ್ಲಿ ಮಜ್ಜಿಗೆ ಮಾಡಿಕೊಂಡು ಗಟ್ಟಿ ಮಜ್ಜಿಗೆಗೆ 1 ಲೋಟ ನೀರು ಹಾಕ್ಕೊಂಡು ಕಾಯಕ್ಕಿಟ್ಟೆ. ಇನ್ನೊಂದು ಕಡೆ ಜಾರಿಗೆ ಖಾರಕ್ಕೆ ಅಂತ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಹಾಗೇನೆ 1-2 ಸ್ಪೂನು ಜೀರಿಗೆ, ಅದ್ರ ಜೊತೆಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಡು ತಗೊಳ್ಬೇಕು. ಪೂರ್ತಿ ನುಣ್ಣಗಂತೂ ರುಬ್ಬಾರ್ದು. ಇನ್ನು ಕಾಯಕ್ಕಿಟ್ಟಿದ್ದ ಮಜ್ಜಿಗೆಗೆ ನಾವು ರುಬ್ಕೊಂಡಿರೋ ಮಸಾಲೆನ ಹಾಕೊಂಡು ಒಂದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನಾನು ಮತ್ತೆ ಎಕ್ಸ್ಟ್ರಾ ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೇನೆ ಸ್ವಲ್ಪ ಬಿಳಿ ಇಲ್ಲ ಹಾಕೊಂಡು ಮತ್ತೊಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೇಕು. ಟೇಸ್ಟಿಗೆ ಚೆನ್ನಾಗಿರುತ್ತೆ. ಇನ್ನು ನನ್ನ ಹತ್ರ ತುಪ್ಪ ಇರಲಿಲ್ಲ ಅಂತ ಸ್ವಲ್ಪ ಎಣ್ಣೆ ಹಾಕೊಂಡೆ. ತುಪ್ಪ ಇದ್ರೆ ನೀವು ತುಪ್ಪ ಹಾಕೋಬಹುದು. ಇನ್ನು ಮಜ್ಜಿಗೆ ಒಂದು ಕುದಿ ಬಂದ್ಮೇಲೆ ಅದಕ್ಕೇನೆ ಅಕ್ಕಿ ಹಿಟ್ಟನ್ನ ಹಾಕೊಂಡು ನೀಟಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಂಡು ಗ್ಯಾಸ್ ಫ್ಲೇಮ್ ನ ಆಫ್ ಮಾಡಿ ಒಂದು 10 ನಿಮಿಷ ಅದನ್ನ ಕೂಲ್ ಆಗಕ್ ಬಿಡ್ಬೇಕು. ಇನ್ನು ಒಂದು 10 ನಿಮಿಷ ಆದ್ಮೇಲೆ ಹಿಟ್ಟು ಬೆಚ್ಚಗಿರ್ಬೇಕಾದ್ರೇನೆ ಅಕ್ಕಿ ಹಿಟ್ಟಿನ ಗಂಟೆಲ್ಲ ಹೊಡ್ಕೊಳ್ಳೋ ತರ ನೀಟಾಗಿ ನಾದ್ಕೊಂಡು ಸಪ್ರೇಟ್ ಉಂಡೆ ಮಾಡಿ ಇಟ್ಕೊಂಡಿದೀನಿ. ಇನ್ನೊಂದ್ ಕಡೆ ಎಣ್ಣೆ ಕಾಯಕ್ಕಿಟ್ಟು ಹಾಗೇನೆ ಚಿಕ್ಕ ಉಂಡೆ ಮಾಡ್ಕೊಂಡು ಕೋಡ್ಬಳೆ ಶೇಪಿಂಗ್ ಮಾಡ್ಕೊಂಡು ಎಣ್ಣೆನ ಕಾದಿರುತ್ತಲ್ಲ ಅದನ್ನ ಲೋ ಫ್ಲೇಮಲ್ಲಿ ಮಾಡ್ಕೊಂಡು ಕೋಡ್ಬಳೆ ಒಂದೊಂದಾಗೆ ಹಾಕೊಂಡು ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು. ಅದಾದಮೇಲೆ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ರುಚಿಯಾದ ಕೋಡ್ಬಳೆ ರೆಡಿ ಆಗುತ್ತೆ. ಹಾಗೆಯೇ ನಾನು ಜೊತೆಗೆ ನಿಪ್ಪಟ್ಟು ಕೂಡ ಮಾಡಿಕೊಂಡೆ. ಇನ್ನು ಇಷ್ಟೆಲ್ಲ ಐಟಮ್ಸು ನನ್ನ ಕಣ್ಣು ಮುಂದೆ ಇದ್ರೂ ಕೂಡ ಹಬ್ಬ ಮುಗಿಯೋತಕ್ಕ ತಿನ್ನೋ ಹಂಗಿಲ್ಲ. ಜೊತೆಗೆ ನಮ್ಮ ಸಾಹೇಬ್ರು ಇವತ್ತು ನನಗೇನು ಹೆಲ್ಪ್ ಮಾಡಿಕೊಟ್ಟಿಲ್ಲ ಅಂತ ಅವ್ರನ್ನ ಸ್ವಲ್ಪ ರೇಗಿಸ್ತಾ ಇದ್ದೆ. ಇನ್ನೊಂದು ರೌಂಡ್ ಅಡುಗೆ ಮನೆಯೆಲ್ಲ ನೀಟ್ ಮಾಡಿಕೊಂಡು ಜೊತೆಗೆ ಸಾಂಬಾರ್ ಇತ್ತು ಅಂತ ಅನ್ನ ಕೂಡ ಮಾಡ್ಕೊಂಡಿದ್ದಾಯ್ತು. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.